ನಿಮ್ಗೆ ಯಾವ್ದು ಬೇಕು, 100 ರೂಪಾಯ್ದು ಬೇಕಾ 50 ರೂಪಾಯ್ದು ಬೇಕಾ ಅಂತಂದ. ಹಾಂ ಆಪ್ಷನ್ಸ್ ಅವಲ್ಲ. ಏನು ಡಿಫ್ರೆನ್ಸ್ ಅದ ರೀ ಎರಡರೊಳಗೆ ಅಂತಂದೆ. ಅದಕ್ಕೆ ಅವ 50 ರೂಪಾಯಿ ಡಿಫ್ರೆನ್ಸ್ ಅದ. ಹಾಂ ಅವ ಚಶ್ಮಾದವ ವಾಚಿನವ ಹಾಕ್ಕೊಂಡು ಹೊಡೆದ್ರಿ. ನಾ ಏನು ಹೇಳ್ತೀನಿ ಅಬ್ಬೋ. ಗೋವಾ ಗೋವಾ ಗೋವಾ, ನಾನು ಗೋವಾಗ ಹೊಂಟೀನಿ ಬ್ರೋ. ಗೋವಾ ಮೀನ್ಸ್ ಅ ಬಿಟ್ ಇಂಗ್ಲೀಷ್ ಸ್ಟೈಲ್ ಶಾಪಿಂಗ್. ಏನೇ ಮೈ ಗಾಡ್, ಎಂಥ ಎಕ್ಸೈಟ್ಮೆಂಟ್ ಗೊತ್ತೇನ್ರಿ. ನಾವೆಲ್ಲರೂ 30 ಮಂದಿ ಕಲ್ತು ಪ್ಲ್ಯಾನ್ ಮಾಡಿ 3 ಮಂದಿ ಹೋಗ್ಲಿಕ್ಕೆ ತಯಾರಾಗಿವ್ರಿ ಗೋವಾಕ್ಕೆ. ಡಿಗ್ರಿ ಮುಗಿಸಿದ್ವಿ, ಫೈನಲ್ ಇಯರ್ ಅದಿ ಗೋವಾಗ ಹೋಗ್ಬೇಕಂತ ತಯಾರಾಗಿ. ನಾ ಗೊತ್ತಲ್ರಿ ನಿಮಗೆ, ಮೊದಲ ಹಪೇಪಿ ನನ್ನ ಮಗ ಅರ್ಜೆಂಟ್. ನನಗೆ ಟ್ರೇನು 8ಕ್ಕೆ ಅದ ಅಂದ್ರೆ ನಾ 5ಕ್ಕೆ ಬಂದು ಕೂತೀನಿ 3 ತಾಸು ಮೊದಲು ಸ್ಟೇಷನ್ನಾಗ. ಆಯ್ತು ರೀ, ಇನ್ನೇನು ಮಾಡೋದು, ಅಲ್ಲಿ ಬೇಸರಾಗ್ಲಿಕ್ಕತ್ತು ನೊಣ ಹುಡ್ಕೋದು ಕೂತೀನಿ. ಆವಾಗ ನನಗೊಂದು ಐಡಿಯಾ ಬಂತು, ಬಿಕಾಸ್ ಯು ನೋ ಐ ಆಮ್ ಅ ಸ್ಮಾರ್ಟ್ ಗಾಯ್. ನಾ ಏನೋ ಅದು ಗೋವಾ ವೈಬ್ನಾಗ ಇದ್ದೆ, ಕೂಲ್ ಡೂಡ್ ಶಾಪಿಂಗ್ ಅಂತೇಳಿ ಏನು ಮಾಡಿದೆ ರೀ, ಮೆಜೆಸ್ಟಿಕ್ ಅಂಡರ್ ಪಾಸ್ನಾಗ ಹೋಗಿ ಸುಮ್ಮ ವಿಂಡೋ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿ ನಿಮ್ಗೆ ಗೊತ್ತಲ್ಲ ಎಲ್ಲ ಸಿಗ್ತಾವ್ರಿ, ಒಂದು ಪಿನ್ನಿಂದ ಹಿಡಿದು ಎಲ್ಲ ಟ್ರಿಮ್ಮರ್ ತನಕ ಎಲ್ಲ ಸಿಗ್ತಾವ್ರಿ, ಎಲ್ಲ ಐಟಮ್. ನಾ ಏನು ಮಾಡಿದೆ, ಒಳಗೆ ಹೋದೆ ರೀ, ನೋಡ್ತೀನಿ ಫುಲ್ ಗಜಿ ಬಿದ್ದಿ ರೀ. ಎಲ್ಲ ಮಂದಿ ಓಡಾಡ್ಲಿಕ್ಕತ್ತಾರ, ಶಾಪಿಂಗ್ ಮಾಡ್ಲಿಕ್ಕತ್ತಾರ, ತರಕಾರಿ ಮಾರೋರು ತರಕಾರಿ ಮಾಡ್ಲಿಕ್ಕತ್ತಾರ. ಅಚ್ಚಾ ಓ ಮೈ ಗೋಡ್ ಅಂತ ನಾ ಇಂಗ್ಲೀಷ್ನಾಗ ಫುಲ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ರೀ ಲೈಫ್. ಯಾಕಂದ್ರೆ ಗೋವಾಗ ಹೊಂಟೀನಿ ನಾನು, ಫುಲ್ ಲೈಫೇ ಚೇಂಜ್ ಆಗ್ಬಿಟ್ಟದ ನಂದು. ಆಯ್ತು ರೀ, ಹೋದೆ ಒಳಗೆ ಹೋಗಿ ಹಿಂಗೆಲ್ಲ ನೋಡ್ಕೊತ ಹೊಂಟೀನಿ ರೀ. ಹಿಂಗೆ ಅಷ್ಟು ಹೋಗೋದ್ರಾಗ ಎದುರೊಬ್ಬವ ಅಂತ ಹಿಂಗೆ ಕಣ್ಣು ನೋಡ್ದೆ ರೀ. ನಾನು ಅವನಿಗೆ ವಾಪಸ್ ಅಂತ ಕಣ್ಣು ನೋಡ್ದೆ ರೀ. ಆಮೇಲೆ ಅಂತ ವಿಸಲ್ ಹೊಡ್ದ. ನಾ ಅಂದೆ ಮತ್ತು ನಾನು ಅಂತಂದೆ. ಅಷ್ಟಕ್ಕೆ ಬಿಡ್ಲಿಲ್ರಿ ಅವ ಅಂತಂದ. ನಾನು ಏನತ್ತದ ಮುಗಿಗ ಅಂತ ಒರೆಸ್ಕೊಂಡೆ ರೀ. ಅವ ಮತ್ತೆ ಇನ್ನೊಮ್ಮ ಅಂದ. ನಾನು ತಲೆ ಕೆಡ್ತೀರಿ ನನಗೆ, ಮಾರ್ಯ ನೀನೇ ಒರೆಸ್ ಬಾ, ಏನು ಹತ್ತದ ಗೊತ್ತಾಗೋಲ್ತಂದೆ. ಅವನಿಗೆ ತಲೆ ಕೆಡ್ತಲ್ರಿ, ಹಿಂಗೆ ಹಿಡ್ದ ರೀ. ಹಿಡಿದು ನಂಬಲ್ಲಿ ಫ್ರೆಶ್ ಮಾಲ್ ಅದ, ನಿನಗೆ ಬೇಕೇನು ಅಂದ. ಫ್ರೆಶ್ ಮಾಲ್? ಅರೆ ನಾ ಆಲ್ರೆಡಿ ಪಾರ್ಸಲ್ ತೊಗೊಂಬಂದೀನಿ ಫ್ರೆಶ್ ಊಟ, ನನಗೇನು ಬೇಡ ಅಂತಂದೆ. ಆಯ್ತು ರೀ. ಅವ ನೀನು ಲೇ ತನಕ ಹೋಗಿ ಚಿಂಟು ಟಿ ವಿ ನೋಡು, ನಿನಗೆ ಮೆಜೆಸ್ಟಿಕ್ ಅಲ್ಲ ಇದು ನಡಿ ಅಂತಂತಂದ್ರೆ. ನನಗೆ ತಿಳಿಲಿಲ್ಲ ರೀ ಯಾಕೆ ಅವ ಹಂಗಂದ ಅಂತೇಳಿ. ಇಟ್ಸ್ ಓಕೆ, ಐ ಆಮ್ ಇನ್ ಗೋವಾ ಮೂಡ್, ಇನ್ ಎಣ್ಣೆ ಮೂಡ್ ಅಂತ ನಾವು ಹೋಯ್ತಂತೇಳಿ ಮುಂದೆ ಹೊಂಟೆ ರೀ. ಹಿಂಗೆ ಹೋದೆ. ಕೂಲ್ ಇರ್ಬೇಕು ರೀ. ನಿಮ್ಗೆ ಹೇಳ್ತೀನಿ ರೀ, ಯಾವತ್ತೂ ಗೋವಾಗ ಹೋಗ್ಬೇಕಂದ್ರೆ ಯು ಶುಡ್ ಬಿ ಕೂಲ್ ಗಾಯ್. ಹಿಂಗೆ ಹೋದೆ ರೀ. ಅಲ್ಲಿ ಒಂದು ಮೊಬೈಲ್ ನಂದು ಏನಾಗಿತ್ತು, ಬ್ಯಾಕ್ ಕವರ್ ಹಾಳಾಗಿತ್ತು. ಸೊ ನಾನು ಏನು ಮಾಡಿದೆ, ಬ್ಯಾಕ್ ಕವರ್ ಹಾಕ್ಸೋಮು ಸ್ವಲ್ಪ ರಿಚ್ ಕಾಣಿಸ್ಬೇಕಂತ ಅಲ್ಲಿ ಒಂದು ಅಂಗಡಿ ಇತ್ತು, ಮೊಬೈಲ್ ಅಂಗಡಿ. ಹೋದೆ ಹಿಂಗೆ ಹೋಗಿ ನಿಂತೆ ರೀ. ಅವ ಫುಲ್ ಫೋನ್ಯಾಗ ಮುಳುಗಿಬಿಟ್ಟಾನ ರೀ. ಅಂತ ಒಳಗೆ ಏನು ಮಾಡ್ಲಿಕತ್ತಾನೋ ಏನೋ. ನಾವು ಹೋಗಿ 5 ನಿಮಿಷ ಆಯ್ತು, 10 ನಿಮಿಷ ಆಯಿತು, ತಿರುಗಿ ನೋಡೋವಲ್ಲ ರೀ. ಅವ ತಿರುಗಿ ನೋಡೋವಲ್ಲ. ಏನು ಯಾರು ಅಂಗಡಿಗೆ ಬಂದ್ರೆ ನೋಡ್ತಾರಲ್ಲ, ಅದು ಮುಳುಗಿಬಿಟ್ಟಾನ. ನಾ ಅಂದೆ ಎಕ್ಸ್ಕ್ಯೂಸ್ ಮೀ ಅಂತಂದೆ. ಅವ ಅಂತ ನೋಡಿ ಮತ್ತೆ ಮೊಬೈಲ್ನಾಗ ಅಂದ, ಸರ್ ಇದು ಮೊಬೈಲ್ ಕವರ್ ಬ್ಯಾಕ್ ಕವರ್ ಅವೇನ್ರಿ ಅಂತಂದೆ. ಅದಕ್ಕೆ ಅವ ಇದಾವೆ, ಯಾವ್ದು ಬೇಕು, ಲೇಡೀಸ್ದಾ ಜೆಂಟ್ಸ್ದಾ ಅಂತಂದೆ. ನಂದೆ ಅಲ್ರಿ ಮೊಬೈಲ್ ಕವರ್ನಾಗ ಏನು ಲೇಡೀಸ್ ಜೆಂಟ್ಸ್ ಯಾವ್ದಾರು ಒಂದು ಕೊಡ್ರಿ ಅಂತ. ಅವ ಅಂದ, ಮೊಬೈಲ್ ಕವರಿಗಿಲ್ಲ, ಹಾಕೊಳ್ಳಿರಿಗರೆ ಇರ್ತದಲ್ಲ ಲೇಡೀಸ್ ಜೆಂಟ್ಸ್ ಅಂತ ಅಲ್ಲ ಅವನ್ನ ಕಿಲಾಡಿ ಅಂತಂದೆ. ಮಾಡ್ತೀನಿ ತಡಿ ಇವನಿಗೆ ಅಂತೇಳಿ ಮತ್ತು ಅಷ್ಟೇ ಆಗಿಲ್ರಿ. ಮತ್ತು ಅವ್ನು ಫೋನ್ನಾಗೇನೋ ಪುಣ್ಯಾತ್ಮ ಏನು ಶೇರ್ ಮಾರ್ಕೆಟ್ನಾಗ ಏನು ಬಿಸಿ ಆಗಿಬಿಟ್ಟಿದ್ನೋ ಏನೋ. ಆಯ್ತು ಹಿಂಗೆ ನೋಡ್ಲಿಕತ್ತ. ನಾನು ಅಂದೆ, ಅಲ್ರಿ ಸರ್ ಎಷ್ಟು ರೂಪಾಯಿಗೆ ಬ್ಯಾಕ್ ಕವರ್ ಅಂದೆ. ನಿಮ್ಗೆ ಯಾವ್ದು ಬೇಕು, 100 ರೂಪಾಯ್ದು ಬೇಕಾ 50 ರೂಪಾಯ್ದು ಬೇಕಾ ಅಂತಂದ. ಆಪ್ಷನ್ಸ್ ಅವಲ್ಲ. ಏನು ಡಿಫ್ರೆನ್ಸ್ ಅದ ರೀ ಎರಡರೊಳಗೆ ಅಂತಂದೆ. ಅದಕ್ಕೆ ಅವ 50 ರೂಪಾಯಿ ಡಿಫ್ರೆನ್ಸ್ ಅದ. ಅಲ್ಲ ಕಿಲಾಡಿ ನನ್ನ ಮಗನೇ ಅಂತಂದೆ ನಾ. ಸರಿ ಆಯಿತು 50 ರೂಪಾಯಿದೆ ಕೊಡು ಅಂತೇಳಿ ಗೋವಾ ಕೊಟ್ಟಿನಿ, ಮತ್ತೆ ಖರ್ಚು ಮಾಡೋದು 50 ರೂಪಾಯಿ ಅಂತೇಳಿ ಹಾಕ್ಕೊಂಡು ಬಂದೆ. ಅಲ್ಲಿಂದ ಬಂದೆ.
ಹಿಂಗೆ ಮುಂದೆ ಹೊಂಟೀನಿ ರೀ, ಸ್ವಲ್ಪ ಕೂಲ್ ಕಾಣಿಸ್ಬೇಕು, ಯು ಹ್ಯಾವ್ ಟು ಬಿ ಕೂಲ್ ಗಾಯ್. ಹೋದೆ, ಚಶ್ಮಾ ಇದ್ದು ರೀ ಅಲ್ಲಿ ಮಸ್ತ್ ಮಸ್ತ್. ಹೋಗಿ ಹಿಂಗೆ ಚಶ್ಮಾ ಹಾಕ್ಕೊಂಡೆ ರೀ. ಹಾಕ್ಕೊಂಡು ಹಿಂಗೆ ಕನ್ನಡಾಗ ನೋಡಿದೆ ರೀ, ಭಾಳ ಹೊಲಸು ಕಾಣಿಸ್ದೆ. ಮೊದಲೇ ಅಸಹ್ಯ ಇದ್ದೆ, ಅದು ಹಾಕೊಂಡ್ಮೇಲೆ ಇನ್ನೂ ದರಿದ್ರವಾಗಿ ಕಾಣಿಸ್ಲಿಕ್ಕತ್ತೆ. ಬೇಡ ಅಂಥೇಳಿ ಸೀದಾ ತೆಗೆದು ವಾಪಸ್ ಇಟ್ಟು ಹಿಂಗೆ ತಿರುಗ್ದೆ ರೀ. ಅವ ಏನಾಯ್ತು ಇಟ್ರಲ್ಲ, ಏನು ಹಿಂಗೆ ಗೋಣ್ ಹಿಂಗೆ ಮಾಡ್ಲಿಕ್ಕತ್ತಾನ ರೀ. ನಮ್ಮ ಅಪ್ಪೇ ನನಗೆ ಅಷ್ಟು ಅಂಜಿಸಿಲ್ಲ, ಅವ ಅಂಜಿಸ್ಲಿಕ್ಕತ್ತ. ಹಿಂಗಂತ ಅವ್ರಿ ಅಪ್ಪೋ ಸತ್ಯ ನಾನು ಇಲ್ರಿ, ಅದು ನನಗೆ ಇಷ್ಟ ಆಗಲಿಲ್ಲ ಇಟ್ಬಿಟ್ಟೆ ಅಂತಂದ ಅವ. ಹಿಂಗೆ ಅದು ಹೆಂಗೆ ಇಷ್ಟ ಆಗಲಿಲ್ಲ, ಹಾಕೊಳ್ಳಿ. ಅಲ್ರಿ ಸರ್ ಅದು ಹಾಕ್ಕೊಂಡೆ ಸ್ವಲ್ಪ ಲೇಡೀಸ್ ನಂಗೆ ಅನ್ನಿಸ್ತು. ಯಾವ ನನ್ನ ಮಗ ಹೇಳೋದು ಹಾಕೊಡ್ರಿ ಅಂತ ಹಾಕ್ಸಿ ಕನ್ನಡಿ ಮುಂದೆ ಮಾರಿ ಮಾಡಿ ನೋಡ್ರಿ, ಕಾಣಿಸ್ತಿದ್ಯಾ ಲೇಡೀಸ್ ಥರ ಕಾಣಿಸ್ತಿದ್ಯಾ, ಮೀಸೆ ಇದೆಯಲ್ಲ ನಿಮಗೆ, ದಾಡಿ ಇದೆಯಲ್ಲ, ಆಯಿತು ಲೇಡೀಸ್ ಹೆಂಗೆ ಹಾಕ್ತೀರ. ನಂದೆ ಸರ್ ತಪ್ಪಾಯ್ತು ರೀ, ನಿಮ್ಮ ಅಂಗಡಿಗೆ ಬಂದಿದ್ದೆ ತಪ್ಪಾಯ್ತು, ನಾನು ಬಿಟ್ಬಿಡ್ರಿ, ನಾ ಹೋಗ್ತೀನಿ, ಕಾಲಿಗೆ ಬೀಳ್ತೀನಿ ರೀ ಅಂತೇಳಿ. ಎದಕ್ಕೆ ಬರ್ತೀರಿ ಅಂತೇಳಿ ಅಲ್ಲಿಂದ ಬೈದು ನಾ ಕಾಸು ಎಸ್ಕೇಪ್ ಆದೆ ರೀ. ಹಬ್ಬ ಜೀವ ಉಳಿತು ಅಂತೇಳಿ ಮುಂದೆ ಬಂದೆ ರೀ. ಈಗ ಮುಂದೆ ಹಿಂಗೆ ಬಂದು ನೋಡ್ತೀನಿ, ನನ್ನ ಫೇವ್ರೇಟ್ ಐಟಮ್ ಕಾಣಿಸ್ತಾರೆ, ಟ್ರಿಮ್ಮರ್ ಇತ್ತು ಆಟೋಮೆಟಿಕ್. ಅವ ಅಲ್ಲೆಲ್ಲ ಡೆಮೋ ಇಟ್ಟಿದ್ದಾರೆ, ಕಲರ್ ಅದು ಇದು ಹಿಂಗೆ ಗುಂಡಂದು ಉತ್ತಂದು ಎಲ್ಲ ಇತ್ತು. ವಾವ್ ಇದು ಯಾಕೋ ಮಸ್ತ್ ಅನ್ನಿಸ್ಲಿಕ್ಕೆ ಅದ, ಸುಮ್ಮನೆ ಬ್ರ್ಯಾಂಡೆಡ್ ತೊಗೊಂಡು 1000-2000 ರೂಪಾಯಿ ಕೊಡೋದು ಯಾಕೆ, ಇಲ್ಲೇ ತೊಗೊಳಮ್ಮಂತೇಳಿ ಹೋದೆ ರೀ. ಹೋಗಿ ನಿಂತೆ ನೋಡ್ಲಿಕ್ಕತ್ತೆ, ಬಂದೇ ಬಿಟ್ನಲ್ರಿ. ಸಾಬ್ लो जी तुमने कौन सा चाहिए, लो तुमने कौन सा चाहिए लो ಅಂತಂದ. ನಾ ಅಂದೆ ತಗೋತೀನಿ ತಡಿಪ ಅಂದೆ. ಇದೆಷ್ಟು ಅಂತಂದೆ. ಇದು ನೋಡಿ ಸರ್, ನಿಮ್ದಕ್ಕೆ ಕಮ್ಮಿ ಮಾಡಿಕೊಡ್ತೀನಿ, ನಿಮ್ದಕ್ಕೆ 300 ರೂಪಾಯಿ ಕೊಡ್ತೀನಿ. ಇದು ನೋಡಿ ಕಾಲ್ ಕೂದಲಿಂದ ಹಿಡಿದು ಅಂತಂದೆ. ಅಲ್ಲ, ತಲೆ ಕೂದಲು ದಾಡಿ ಎಲ್ಲನೂ ತೆಗಿಯುತ್ತೆ, ತುಂಬ ಒಳ್ಳೆ ಟ್ರಿಮ್ಮರ್ ಸಾಹೇಬ್, ಇದು ನಿಮ್ದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಬನ್ನಿ ಇಲ್ಲಿ ಅಂದ. ಏನಿದೆ ಇಲ್ಲಿ ಬನ್ನಿ ಸರ್ ಬನ್ನಿ ಅಂತ ಬಹುಮಂತ ಏರ್ಸೇ ಬಿಡ್ತಾರೆ. ಈ ಕಡೆ ದಾಡಿ 0 ಮಾಡಿಬಿಟ್ಟಾರಿ. ಈ ಕಡೆ ದಾಡ್ಯವ, ಈ ಕಡೆ ಹೋಯ್ತ, ಈ ಕಡೆ 0 ಬೋಳಿಸ್ಬಿಟ್ಟ. ನಾಂದೆ ಅಲ್ಲ ಸುಳೆ ಮಗನೇ, ಯಾಕೋ ಈ ಕಡೆ ಬೋಳಿಸ್ದೆ ಅಂತ ಮನಸ್ಸಿನಾಗ ಅನ್ಕೊಂಡ್ರಿ. ಅವನಿಗೆ ಅಂದಿದ್ರು ಮತ್ತೆ ಬಾರಿಸ್ತಿದ್ದ. ಈ ಕಡೆ ಬೋಳ್ಸೇ ಬಿಟ್ಟೆಲ್ಲೋ, ಇಲ್ಲಿ ದಾಡಿ ಅಂದ್ರೆ ನೋಡಿದ್ರಲ್ಲ, ಹೇಳಿಲ್ಲ ಸರ್ ಡೆಮೋ ನೋಡಿ ಬನ್ನಿ, ಆ ಕಡೆನೂ ಬೋಳಿಸ್ಬಿಡ್ತೀನಿ. ಅಪ್ಪ ತಮ್ಮ, ನನಗೆ ಗೋವಾಕ್ಕೆ ಹೋಗೋದ ಬೋಳಿಸ್ಕೊಂಡು ನಾನು ಇದಕ್ಕೆ ಹೊಂಟೀನಿ, ಅಲ್ಲಿ ನಾನು ತಲೆ ಕೆಡ್ತೀರಿ. ನಾನೇ ನೋಡ್ರಿ ಸೀದಾ ನನಗೆ ವಾಪಸ್ ನನ್ನ ಕೂದಲು ಕೊಡ್ರಿ, ನಿಮ್ಮ ಟ್ರಿಮ್ಮರ್ ನೀವು ಇಟ್ಕೊಳ್ಬಿಡ್ರಿ, ನಾನು ಹೋಗ್ತೀನಿ. ಅರೇ ಅಸಕೆ ಸಜಿ ತಲೆ ಕೆಟ್ಬಿಟ್ರೆ ಅವ್ನಿಗೆ ಸಿಟ್ಟು ಬಂದ್ಬಿಡ್ತು. ಅವನಿಗೆ ಓದಲಿಕ್ಕೆ ಚಾಲೂ ಮಾಡ್ದ. देखो जी, ओ इरफान देखो, इन्हें इधर देखो, ट्रिमर देखो, अपना टाइम वेस्ट करको, अभी नक्को ना, मैं जाता हूँ बोल के बोल रहा ಅಂತಂದನಪ್ಪ. ಎಲ್ಲರೂ ಬಂದರು. ಅವ ಚಶ್ಮಾದವ, ವಾಚಿನವ, ಆ ಕಡೆ ತರಕಾರಿ ಮಾರವ, 108 ಮಂದಿ ಬಂದು ಗುಂಪು ಮಾಡಿದ್ರಿ, ಹಾಕ್ಕೊಂಡು ಹೊಡೆದ್ರಿ. ನಾ ಏನು ಹೇಳ್ತೀನಿ, ಅಬ್ಬೋ ಹೊಡೆಸ್ಕೊಂಡು ಬಂದಿರಿ. ಇವತ್ತ ಗೋವಾಕ್ಕೆ ಹೋಗಿ ಯಾಕರೆ ಗೋವಾ ಪ್ಲ್ಯಾನ್ ಮಾಡಿದೆ ಅನ್ನಂಗಾಯ್ತು. ಹೊಡೆಸ್ಕೊಂಡು ಬಂದೆ ರೀ. ಒಂಚೂರು 2 ಹೆಜ್ಜೆ ಮುಂದೆ ಬಂದು ನಿಮಗೆ ದಂಧ ಮಾಡ್ಲಿಕ್ಕೆ ಬರಲ್ಲಂಗಂದ್ರೆ ಎದಕ್ಕೆ ಮಾಡ್ತಿರೋ, ಕಸ್ಟಮರ್ಗಳು ಯಾಕೆ ಹೊಡಿತಿರೋ ಹಿಂಗೆ ಅಂತ ಅಂದೆ ರೀ. ಅಷ್ಟು ಅಂದಿದ್ದಕ್ಕೆ ಆ ದಂಧ ಅಂತ ಕೇಳಿಸ್ಕೊಂಡಿದ್ದಕ್ಕೆ ಅವ ಫಸ್ಟ್ ಬಂದಿದ್ದಲ್ರಿ, ಅವ ಬಾಜು ಬಂದ. ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತು ದಂಧ ಅಂದ್ರೆ ಏನಂತ. ಬಾ ತೋರಿಸ್ತೀನಿ ಅಂದ. ಲೇ ಯಪ್ಪ, ನಿಮ್ಮ ಮೆಜೆಸ್ಟಿಕ್ ಸವಾಸನೆ ಬೇಡಪ್ಪೋ, ನಾ ಇಲ್ಲಿಂದ ಹೋಗ್ತೀನಿ ಅಂತೇಳಿ ಹೋದೆ ರೀ. ಮೆಜೆಸ್ಟಿಕ್ ನಂತಹ ಡೇಂಜರ್ ಜಾಗ ಯಾವುದೂ ಇಲ್ರಿ, ಅದೊಂಥರ ಬ್ಲ್ಯಾಕ್ ಹೋಲ್ ಇದ್ದಂಗೆ. ನೀವು ಒಳಗೆ ಹೋದ್ರಿ ಅಂದ್ರೆ ಜೀವ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕಾಗ್ತದೆ, ಯಾವಾಗ ಯಾವ ಏನು ಬಾರಿಸ್ತಾನಂತ ಹೇಳಿಕ್ಕಂಗಿಲ್ಲ. ನಾನು ಜೋಜ್ನಾಗ ಅಲ್ಲಿ ಹೋಗಿ ಎಲ್ಲ ಅವ್ರ ಕೈಲಿ ಹಂಗೆ ಮಾಡಿಸ್ಕೊಂಡು ಗೋವಾ ಆಗಿಬಿಟ್ಟಿದ್ದೆ. ಓಕೆ ವೀಕ್ಷಕರೇ, ನಾನು ಮತ್ತೊಮ್ಮೆ ನಿಮ್ಮ ಜೊತೆ ಸೇರ್ತೀನಿ, ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿ ತನಕ ಜಂಕಾರ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರ್ರಿ, ನಗ್ತಾ ಇರ್ರಿ. ಗುಡ್ ಬಾಯ್.